ಹಲೋ ಎವ್ರಿವನ್ ಫ್ರೆಂಡ್ಸ್, ಇವತ್ತು ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಚಿಯಾ ಸೀಡ್ಸ್ ಜೊತೆಗೆ ಲೆಮನ್ ಹಾಕೊತಾ ಇದ್ದೀನಿ. ಸೊ ಇದರಿಂದ ತುಂಬಾ ಪ್ರಯೋಜನಗಳಿದೆ. ತುಂಬ ಹಿಂದೆ ಎಲ್ಲ ವ್ಲಾಗ್ಸಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ನೆಕ್ಸ್ಟ್ ನೋಡಿ, ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಲ್ಲ ತಿನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಬೇಬಿ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನೋಡಿ, ಬೀಟ್ರೂಟು, ಕ್ಯಾರೆಟು ಮತ್ತು ಶುಂಠಿನ ಇಟ್ಕೊಂಡು ಕ್ಯೂಬ್ಸ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಡೈಲಿ ಮಾರ್ನಿಂಗ್ ಕುಡಿತೀನಿ. ಸೊ ಬೇಬಿ ಗ್ರೋತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ಅವರೆಕಾಳು ಸೀಸನ್ ಮುಗ್ದೋಗ್ತಾ ಇತ್ತು. ಸೊ ಅವರೆಕಾಳು ಗೊಜ್ಜು ಮತ್ತು ಇಡ್ಲಿ ಮಾಡಿದರು. ಸೊ ಇವತ್ತು ಮೆಹಂದಿ ಹಾಕೋಣ ಅಂತ ಹೇಳಿ ಮೆಹಂದಿ ಸೊಪ್ಪು, ಬೀಟ್ರೂಟು ಮತ್ತು ಬೆಟ್ಟೆ ನೆಲ್ಲಿಕಾಯಿ ಎಲ್ಲನೂ ಆಡಿಸ್ಕೊಂಡು ಅದನ್ನು ಹಾಕೊತಾ ಇದ್ದೀನಿ ತಲೆಗೆ. ಸೊ ನೆಕ್ಸ್ಟ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಶುಂಠಿ ಟೀನ ಮಾಡಿಕೊಂಡೆ. ಸೊ ತುಂಬಾ ಒಳ್ಳೆಯದು ಶುಂಠಿ ಟೀ. ನೆಕ್ಸ್ಟ್ ಅಮ್ಮ ಚಿಕನ್ ಮಾಡಿದರು. ಸೊ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ. ಸೊ ಅಮ್ಮ ಮಾಡೋದು ನಂಗೆ ತುಂಬಾ ಇಷ್ಟ. ಸೊ ಮೊಟ್ಟೆ, ಚಿಕನ್ ಮತ್ತು ರೈಸ್ ಜೊತೆಗೆ ಊಟ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೆಡ್ ಬಾತ್ ಮಾಡಿಕೊಂಡೆ. ಹೆಡ್ ಬಾತ್ ಆದ ತಕ್ಷಣ ಸನ್ ಡ್ರೈ ಮಾಡ್ತೀನಿ, ಬಿಕಾಸ್ ಏರ್ಸ್ ತುಂಬಾ ಚೆನ್ನಾಗಿರುತ್ತೆ ಸನ್ ಡ್ರೈ ಮಾಡೋದ್ರಿಂದ. ಸೊ ಟೀ ಟೈಮ್ಗೆ ಅಂತ ಹೇಳಿ ಅಮ್ಮ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿಂದ ಬಜ್ಜಿ ಮಾಡ್ತಾಯಿದ್ರು. ಸೊ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಸ್ಪೈಸಿ ತಿನ್ನಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಸೊ ಅದರಿಂದ ಮಾಡಿಕೊಟ್ರು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.